ಈಗಾಗಲೇ ನಮ್ಮ ಸರ್ ಹಾ ವಿಷಯಗಳನ್ನ ಬಹಳ ಚಂದ ಇಟ್ಟು ಹೋಗ್ಯಾರವ ಇಟ್ಟಾರ. ಹೌದು ಯಾನ ವಿಷಯ ಇಟ್ಟಾರು ಏನ್ರವ ಅದು ಜಗತ್ತದೊಳಗ ಜಗತ್ತದೊಳಗ ಹಾಲು ಮತ್ತ ದೇವರ ಜಾತ್ರೆ ನಡೆದದ. ಹಾಲು ಮತ್ತ ಸಿದ್ಧರಿಗೆ ಏನು ಬೇಕು? ಏನ್ ಬೇಕ್ರಿ? ಭಂಡಾರನೂ ಬೇಕು, ಕಂಬಳಿನೂ ಬೇಕು. ಬೇಕು. ಹಾಲು ಮತ್ತ ಸಿದ್ಧರಿಗೆ ಭಂಡಾರ ಕಂಬಳಿ ಬೇಕು. ಬೇಕು. ಇದ್ರ ಒಳಗ ಭಂಡಾರ ಕಂಬಳಿ ವಿಷಯ ಅದ. ಯಾವಾದ ವಿಷಯಗಳನ್ನ ಎಡ್ಡು ಮೇಲಿನವ್ರು ಒಂದೊಂದು ಹಿಡ್ಕೊಂಡು ಬೆಳೆಸಬೇಕು ಅಂದ್ರೆ ನಮ್ಮ ಸರ್ ಗಂಟಿ ಸರ್ ಹೇಳ್ಯಾರವ ಗುರುಜವರು. ಹಡಲಗೇರಿ ಮ್ಯಾಲಿನಿಂದ ನಮ್ಮ ಗಂಟಿ ಸರ್ಗೆ ಒಂದು ಸಾರಿ ನಮಸ್ಕಾರ ಹೇಳಿ ಹೇಳುತ್ತಾ ಆ ವಿಷಯಗಳನ್ನ ಹಿಡಿದದ. ನಮ್ಮ ಸಾರು ವಿಷಯಗಳನ್ನು ಹಿಡೀರಿ ಅಂದಾಗ ಸರ್ ಕಲ್ಮೇಶ್ವರ್ ಹೇಳಿದ್ರು. ಅವರು ಏನ್ ಹೇಳ್ತಾರವ ಅವರು? ನಾನೇ ದೊಡ್ಡವಾಗಿ ಹಿಡಿದ ಅಷ್ಟು ಸರಳ ಅಲ್ಲ, ಇಲ್ಲ ಅಷ್ಟು ಶೋಭೆ ತರುವಂತ ಮಾತಲ್ಲ. ತಂಗಿ ಯಾವಾಗ ಹಿಡ್ಕೊಂಡು ಬಿಡ್ತಾಳ, ಬಿಟ್ಟಂತ ವಿಷಯ ನನಗಿರ್ಲಿ ಅಂದ್ರ ಅವ್ರು ಹೇಳ್ಯಾರ. ಹೌದಿಲ್ಲ? ಜಗತ್ತದೊಳಗ ಭಂಡಾರ ಕಂಬಳಿ ಕಂಬಳಿ ಈ ಎಡ್ಡುಕ್ರೊಳಗೆ ಯಾವ್ದು ಹಿಡಿದದ? ಎರಡು ಹಿಡಿನಂತನೇವ ನಾವು ಅವ್ರಿಗೆ ಹಂಗ ಹಾಡಕ್ ಹಚ್ಚುನು ಅವ್ರನ್ನ. ಹಂಗಲ್ಲ, ಒಂದ್ ವಿಷಯ ನಾವ್ ಹಿಡಿದದ, ಮತ್ತೊಂದು ವಿಷಯ ಅವ್ರಿಗೆ ಬಿಡುದ. ಹೌದವ ಹೌದು. ಜಗತ್ತದೊಳಗ ಕಂಬಳಿ ನಾ ಹಿಡಿದ್ನಂದ್ರ ಭಂಡಾರ ಅವ್ರು ಬೆಳೆಸುದದ, ಅವ್ರು ಬೆಳೆಸುದದ. ಹೌದು. ಆ ಭಂಡಾರ ನಾ ಹಿಡಿದ್ನಂದ್ರ ಕಂಬಳಿ ಅವ್ರು ಬೆಳೆಸುದದ. ಯಾವಾದಕ್ಕೂ ಕೇಳು ಮಾಡಿ ಮಾತಾಡೋದಲ್ಲ. ಇಲ್ಲವ ಇಲ್ಲ, ಎಡ್ಡು ನಮ್ಮೂ ಅದಾವ. ಯಾವಕ್ಕೂ ಬಟ್ಟ ಬರ್ಲಾರ್ದಂಗ ವಿಷಯಗಳನ್ನ ಮಾತಾಡೋದದ. ಆ ಕಂಬಳಿ ಮತ್ತು ಭಂಡಾರದೊಳಗ ನಮ್ಮ ಪಾಲ್ ಯಾವದಿರ್ಲಿ? ಜಗತ್ತದೊಳಗ ಕಂಬಳಿನೇ ಬಹಳ ಶ್ರೇಷ್ಠ ನಮ್ಮ ವಾದ. ಕಂಬಳಿ ಎಲ್ಲಿ ಹುಟ್ಟ್ಯಾದ? ಮುಂದ ಕೈಲಾಸ ಬಿಟ್ಟು ಮರ್ತ ಲೋಕಕ್ಕೆ ಹೆಂಗ ಬಂದದ? ಯಾರ್ಯಾರನ್ನ ಉದ್ಧಾರ ಮಾಡ್ಯದ, ಯಾರ್ಯಾರನ್ನ ಸಂಹಾರ ಮಾಡ್ಯದ ಅನ್ನುವಂತ ವಿಷಯ ನಾವ್ ಹೇಳುದದ. ಭಂಡಾರ ನಮ್ಮ ಸರ್ ಬೆಳೆಸುದದ. ಜಗತ್ತದೊಳಗ ಕಂಬಳಿ ಪವಾಡ ಏನೇನಾಗ್ಯದವ್ರಿವ? ಕೈಲಾಸದೊಳಗ ಮೊಟ್ಟ ಮೊದಲಿಗೆ ಕಂಬಳಿ ಎಲ್ಲಿ ಹುಟ್ಟ್ಯದ? ಯಾವಲ್ರಿ ಅದು? ಕೈಲಾಸದೊಳಗ ಋಷಿಗಳ ರೋಮದಿಂದ. ಋಷಿಗಳ ಯಾರ್ಯಾರು? ಉಡುಕ ಋಷಿ, ವಾಯುಮುನಿ, ಅಗ್ನಿಮುನಿ. ಈ 3 ಮಂದಿ ಋಷಿಗಳದಿಂದ, ಋಷಿಗಳ ರೋಮದಿಂದ ಕಂಬಳಿ ಹುಟ್ಟ್ಯಾದ. ಕಂಬಳಿ ಹುಟ್ಟಿ ಬತ್ತು. ಮೊಟ್ಟ ಮೊದಲಿಗೆ ಚಾಜಕ ಯಾವಾಗ ತಗೊಂಡಾರಪ್ಪ ಅಂದ್ರೆ ಶಿವನ ಲಗ್ನದೊಳಗ ಚಾಜಕ ಕಂಬಳಿ ಮೊಟ್ಟ ಮೊದಲಿಗೆ ತಗೊಂಡಾರ. ಮೊಟ್ಟ ಮೊದಲಿಗೆ ಕಂಬಳಿ ಚಾಜಕ ತಗೊಂಡ್ರು. ಅದಕ್ಕ ಹೇಳ್ಯಾರ ಪರಶು, ಕಂಬಳಿ ಜೀವಂತ ಪೀಠ ಅದ. ಏನು? ಕಂಬಳಿ ಜೀವಂತ ಪೀಠ ಅದ. ಕಂಬಳಿ ಜೀವಂತ ಪೀಠದ ಭಂಡಾರ ಹಂಗಲ್ಲ. ಇಲ್ಲ. ಕೈಲಾಸದೊಳಗ ಮೊಟ್ಟ ಮೊದಲಿಗೆ ಕಂಬಳಿ ಹುಟ್ಟ್ಯಾವ. ಶಿವನ ಲಗ್ನದೊಳಗ ಚಾಜಕ ತಗೊಂಡಾರ. ಕಂಬಳಿ ಜೀವಂತ ಪೀಠ ಅದ. ಮುಂದ ಕಂಬಳಿ ಏನೇನ ಪವಾಡ ಆಗ್ಯದ. ಕಂಬಳಿ ಎಲ್ಲೆಲ್ಲಿ ಮಳಿ ಕರ್ದದ, ಏನೇನ ಪವಾಡಗಳನ್ನ ಮಾಡಿದನ ಮುಂದಿನ ಸಂದಿನ ಒಳಗ ಪ್ರತಿಪಾದನೆ ಮಾಡುದದ. ದೃಷ್ಟಾಂತ ಕೊಟ್ಕೋತ ಹೋಗುದದ. ಈಗ ಬಹಳ ಮಾತಾಡ ದೈವಕ್ಕೆ ಬ್ಯಾಸರಾಗುವಂತ ವಿಶೇಷ ಇಲ್ಲ. ಮುಂದಿನ ಸಂದಿಗೆ ಅರಬಟ ಕಲಾವಂತರು ಗುರುಜಿ ಅವರು ಹೆಂಗ ಬರ್ತಾರ ಬರ್ಲಿ, ನೋಡ್ಕೊಂಡು ಮಾತಾಡೋದ್ ಹೇಳಿ. ಯಾವ ವಿಷಯ ಮುರಿದು ಮಾತಾಡ್ತಾರ ಮಾತಾಡ್ಲಿ. ಅವ್ರು ಎಷ್ಟು ಮಂದಿ ಹಾಡ್ಲಕತ್ತಾರ, ಎಷ್ಟು ಮಂದಿ ಮಾತಾಡ್ಲಕತ್ತಾರ ನಿಮಗೆಲ್ಲ ಗೊತ್ತದ. ಹೌದಿಲ್ಲ? ಅವ್ರ ಮುಂದಿನ ಸಂದಿಗೆ ಬರೀ ಇಬ್ರಿ ಎದ್ ನಿಂತ ಹಾಡ್ಲಕತ್ತಾರ. ಮುಂದಿನ ಸಂದಿಗೆ ಅಷ್ಟು ಮಂದಿ ಎದ್ದು ನಿಂತರು ನಾ ಅಂಜೋಕಲ್ಲ. ನಿಮ್ಮ ಅಣ್ಣ ಅದ ನೀ ಯಾಕೆ ಅನ್ಸ್ತೀರಿ? ನಾವ್ ಅನ್ಸ್ಬೇಕು. ಈಗ ಅಣ್ಣ ಅದ ಸ್ವತ್ತ ಮಾಡಿ ಮಾತಾಡೋದದ. ಮತ್ತೊಬ್ಬರು ನಾವು ಮಾತಾಡೋರಲ್ಲ. ಹೌದು. ಇರ್ಲಿ, ಮತ್ತ ಮುಂದೆ ನೋಡ್ಕೊಂಡು ಮಾತಾಡೋದದ. ಈಗ ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಕ್ಯಾಲಿ ಹಾಡಿ ಸರ್ಜೋಡಿ ಕಲಾವಿದರಿಗೆ ಪಾಳೆ ಕೊಡು. ಓಕೆ.